ಕಡೆವರೆಗೂ ಅವರಿಬ್ಬರನ್ನ ಹೀಗೆ ಇಟ್ಟಿರಲಿ ಅನ್ನೋದೇ ನನ್ನ ಆಸೆ. ಅದೇ ನನ್ನ ಪ್ರಾರ್ಥನೆ. ಹೇಗಿದೆಯಾ ಅಕ್ಕ? ನಾನು ಚೆನ್ನಾಗಿದ್ದೀನಿ ಕಣೆ. ಗೊಂಬೆ ನಿನ್ಗೆ ಸಿಕ್ಕಿದ್ಲಾ? ನಿನ್ನ ಹತ್ರ ಮಾತಾಡಿದ್ಲಾ? ನನ್ನ ಬಗ್ಗೆ ಏನಾದರೂ ಕೇಳಿದ್ಲಾ? ಇಲ್ಲ, ಗೊಂಬೆ ನನ್ನ ಹತ್ರ ಏನೂ ಕೇಳಲಿಲ್ಲ. ನೀನು ಯಾಕೆ ಇಷ್ಟೊಂದು ಗಾಬರಿ ಆಗಿದೆಯಾ? ಆ ದರಿದ್ರದವಳು ಮನೆ ಬಿಟ್ಟು ಹೋಗೋದಕ್ಕೆ ನಾನು ನೀನು ಕಾರಣ ಅಂತ ಗೊಂಬೆಗೆ ಏನಾದರೂ ಗೊತ್ತಾದರೆ ಅವಳು ನಮ್ಮಿಬ್ರನ್ನೂ ಸುಮ್ಮನೆ ಬಿಡಲ್ಲ ಕಣೆ. ಅದು ಸರಿ, ಅಲ್ಲೇನೂ ತೊಂದರೆ ಆಗಲಿಲ್ಲ ತಾನೆ? ಇಲ್ಲ ಅಕ್ಕ, ಈ ಮನೆಯಲ್ಲಿ ಏನೂ ಸಮಸ್ಯೆ ಆಗಿಲ್ಲ. ಆದರೆ ಈಗ ಸಮಸ್ಯೆ ಇರೋದು ನಿನಗೆ. ಸುಮ್ಮನೆ ಒಗಟಿನ ಹಾಗೆ ಮಾತಾಡಬೇಡ. ಅದೇನು ಅಂತ ಬಿಡ್ಸಿ ಹೇಳು. ನಿನ್ನ ಮುದ್ದಿನ ಮಗಳು ಗೊಂಬೆ ನಮ್ಮನೇಲಿದ್ದ ಶನಿನ ಬೆನ್ನು ಕಟ್ಕೊಂಡು ನಿಮ್ಮ ಮನೆಗೆ ಬರ್ತಿದ್ದಾಳೆ. ಪಪ್ಪ ಪಪ್ಪ, ನಿನ್ ಪಪ್ಪ ಈಗ ತಾನೆ ಬಂದೆ 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 ಆಫೀಸಿಗೆ ಅರ್ಜೆಂಟಾಗಿ ಹೋಗ್ತಾ ಇದ್ದೆ. ನೀನು ಚಿನ್ನೂನ್ ಕರ್ಕೊಂಡ್ಬಂದಿದ್ದು ನೋಡಿದ ತಕ್ಷಣ ಆಫೀಸಿಗೆ ಫೋನ್ ಮಾಡಿ ಮಧ್ಯಾಹ್ನ ಮೇಲೆ ಬರ್ತೀನಿ ಅಂತ ಹೇಳಿದ್ದೀನಿ. ಬೆಳಗ್ಗೆಯಿಂದ ನೀನು ಯಾವಾಗ ಬರ್ತೀವಿ ಅಂತ ಕಾಯ್ತಾ ಇದ್ದೆ. ಈ ಚಿನ್ನು ಅನ್ನೋ ಮಹಾರಾಣಿನ ಆ ಮನೆಯಿಂದ ಹೊರಡಿಸ್ಕೊಂಡು ಕರ್ಕೊಂಡು ಬರೋಷ್ಟರಲ್ಲಿ ಇಷ್ಟು ಲೇಟ್ ಆಯ್ತು. ಚಿನ್ನು ಅಂತೂ ಬಂದ್ಯಾ? ಎಷ್ಟು ದಿವಸ ಆಯ್ತಮ್ಮ ನಿನ್ನ ನೋಡಿ. ಹೇಗಿದ್ಯಾ? ಯಾಕೆ ಮಮ್ಮಿ, ಚಿನ್ನುನ ವಾಪಸ್ ಮನೆಗೆ ಕರ್ಕೊಂಡ್ಬಂದಿದ್ದು ನಿನಗಿಷ್ಟ ಆಗ್ಲಿಲ್ವಾ? ಅಲ್ವೇ ಗೊಂಬೆ, ಅಪ್ಪನ ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳೋದವಳು ಅಲ್ಲೇ ಸೆಟ್ಲ್ ಆದ್ರೆ ನನ್ ಕೋಪ ಬರಲ್ವಾ? ಬೇಜಾರಾಗಲ್ವಾ? ಏನ್ ಚಿನ್ನು, ನೀನ್ ಅಲ್ಲಿಗೆ ಹೋದ್ಮೇಲೆ ನನ್ನನ್ನು ಅಷ್ಟು ಬೇಗ ಮರ್ತ್ಬಿಟ್ಯಾ? ನನ್ ನೆನಪೇ ಆಗ್ಲಿಲ್ವೇನೆ? ನೀನು ವಾಪಸ್ ಬರೋದೇ ಇಲ್ವೇನೋ ಅನ್ಕೊಂಡಿದ್ದೆ. ಸತ್ಯ, ಈಗಲಾದ್ರೂ ವಾಪಸ್ ಬಂದಿಯಲ್ಲ. ನೀನ್ ಸಿದ್ದು ಮದ್ವೆಗೂ ಬರ್ತೀಯಾ ಅನ್ಕೊಂಡಿದ್ದೆ ಕಣೆ. ಆಮೇಲೆ ರಾಮು ಸಿಕ್ ಹೇಳ್ದ ನೀನ್ ಮದ್ವೆಗೆ ಬಂದಿಲ್ಲ ಅಂತ. ಹೋಗ್ಲಿ ಬಿಡು ಮಮ್ಮಿ, ನಿಮ್ಮ ಅಪ್ಪನ ಮನೇಲಿ ಯಾರೋ ಏನೋ ಹೇಳಿದ್ರು ಅಂತ ಚಿನ್ನು ಬೇಜಾರು ಮಾಡ್ಕೊಂಡು ಮನೆ ಬಿಟ್ಟು ಹೋದ್ಲು. ಆದರೆ ನನ್ನ ಚಂದು ವಾಪಸ್ ನನ್ನ ಚಿನ್ನೂನ ಕರ್ಕೊಂಡ್ಬಂದ್ಬಿಟ್ಟ. ಸದ್ಯಕ್ಕೆ ಆ ಮನೇಲಿ ಚಿನ್ನು ಇರೋದು ಬೇಡ ಅಂತ ನನಗನ್ನಿಸ್ತು. ಅದಕ್ಕೆ ನಮ್ಮ ಮನೆ ಕರ್ಕೊಂಡ್ಬಂದ್ಬಿಟ್ಟೆ. ತುಂಬ ಒಳ್ಳೆ ಕೆಲಸ ಮಾಡಿದೆ ಗೊಂಬೆ. ಆ ಮನೇಲಿ ನಿನಗೆ ಯಾರು ಏನಂದ್ರು ಚಿನ್ನು? ಅಯ್ಯೋ ಮಮ್ಮಿ, ಈ ಪ್ರಶ್ನೆನ ನಾನು ಇವಳಿಗೆ 100 ಸಲ ಕೇಳಿದ್ದೀನಿ. 100 ಸಲನೂ ಯಾರೂ ಏನೂ ಅನ್ನಲಿಲ್ಲ ಅಂತಾನೆ ಹೇಳ್ತಾಳೆ ಹೊರತು ಬಾಯೇ ಬಿಡಲ್ಲ. ಚಿನ್ನು ಎಷ್ಟು ಒಳ್ಳೆಯವಳಲ್ಲ. ನಮಗೆ ಎಷ್ಟೇ ಕಷ್ಟ ಬಂದರೂ ಬೇರೆಯವ್ರ ಮೇಲೆ ತಪ್ಪು ಹೊರಿಸದೇ ಇರೋದು ತುಂಬ ದೊಡ್ಡ ಗುಣ. ಸಾಮಾನ್ಯವಾಗಿ ಅಂಥವ್ರು ಸಿಗೋದು ಕಡಿಮೆ. ನಾನು ಕಂಡ ಹಾಗೆ ಬೇರೆಯವ್ರ ಮಕ್ಕಳು ತಲೆ ಮೇಲೆ ಗೂಬೆ ಕೂರಿಸೋದಕ್ಕೆ ತುದಿಗಾಲಲ್ಲಿ ನಿಂತಿರ್ತಾರೆ ಜನ. ಕೈಲಾಶ್, ಮಕ್ಕಳು ಈಗ ತಾನೇ ಸುಸ್ತಾಗಿ ಬಂದಿದ್ದಾರೆ, ರೆಸ್ಟ್ ತಗೊಳ್ಳಿ. ನೀನು ಸುಮ್ಮನೆ ಮಾತಾಡ್ಕೊಂಡು ನಿಂತ್ಕೋಬೇಡ. ಮಮ್ಮಿ, ಯಾಕೋ ತುಂಬ ಬಾಯಾರಿಕೆ ಆಗ್ತಿದೆ. ನೀನು ಹೇಳ್ದಾಗೆ ಸುಸ್ತು ಆಗ್ತಿದೆ. ಒಂದು ಕೆಲಸ ಮಾಡು, ನಮ್ಮಿಬ್ರಿಗೂ ಫ್ರೆಶ್ ಜ್ಯೂಸ್ ನೀನು ರೆಡಿ ಮಾಡೋಷ್ಟರಲ್ಲಿ ನಾವಿಬ್ರು ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀವಿ. ಬಾ ಚಿನ್ನು. ಹೇಗೂ ನನಗೂ ಮಧ್ಯಾಹ್ನದವರೆಗೂ ಆಫೀಸ್ ಇಲ್ಲ. ನಾನು ಚೇಂಜ್ ಆಗಿ ಬಂದ್ಬಿಡ್ತೀನಿ. ಇಷ್ಟು ದಿನ ನೆಮ್ಮದಿಯಾಗಿದ್ದೆ. ಈಗ ಮನೆ ಕೆಲಸದವಳು ಮನೆಗೆ ವಾಪಸ್ ಬಂದ ಮೇಲೆ ನಾನು ಮನೆ ಕೆಲಸದವಳಾಗೋದೆ. ಅಬ್ಬಾ ಚಿನ್ನು, ನನ್ಗೆ ಎಷ್ಟು ಸಮಾಧಾನ ಆಗ್ತಿದೆ ಗೊತ್ತಾ? ನೀನು ಈ ಮನೇಲಿ ಇಲ್ದಿರುವಾಗ ನನ್ಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ? ಈ ರೂಮಿಗೆ ಬಂದಾಗೆಲ್ಲ ತುಂಬ ಬಿಕೋ ಅಂತ ಅನ್ಸುತ್ತು. ಇವಾಗ ನೀನು ನನ್ನ ಜೊತೆ ಇದೆಯಲ್ಲ, ನಂಗೆ ತುಂಬ ಖುಷಿ ಆಗ್ತಿದೆ. ನಿನ್ನನ್ನು ತುಂಬ ಮೊದಲೇ ಕರ್ಕೊಂಡು ಬರಬೇಕಾಗಿತ್ತು. ಆಗ ನೀನು ಈ ಮನೆ ಬಿಟ್ಟು ಹೋಗೋ ಪರಿಸ್ಥಿತಿ ಎಲ್ಲ ಬರ್ತಿರ್ಲಿಲ್ಲ. ಹೋಗ್ಲಿ ಬಿಡು, ಈಗ ನೀನು ನನ್ನ ಜೊತೆ ಇದೆಯಲ್ಲ, ನಂಗೆ ಅದೇ ಖುಷಿ. ಏನೋ ಕಿಸಿತಿದ್ಯಾ? ನಾನು ಅಷ್ಟೊತ್ತಿಂದ ಮಾತಾಡ್ತಾನೆ ಇದ್ದೀನಿ, ನೀನೇನು ಮಾತಾಡ್ತಾನೆ ಇಲ್ಲ. ಯಾಕೆ ವಾಪಸ್ ಮನೆಗೆ ಕರ್ಕೊಂಬಂದಿದ್ದು ನಿನಗಿಷ್ಟ ಆಗಲಿಲ್ವಾ? ಯಾಕಕ್ಕ ಹಂಗೆಲ್ಲ ಮಾತಾಡ್ತಾ ಇದ್ಯಾ? ನನಗೆ ನಿನ್ನ ಜೊತೆ ಇರೋದು ಅಂದರೆ ತುಂಬ ಇಷ್ಟ. ನಿನ್ನ ಜೊತೆ ಇರೋಕ್ಕೆ ಇಷ್ಟ ಇಲ್ಲ ಅಂದರೆ ಆ ದೇವ್ರು ಮೆಚ್ತಾನಾ?
ಅದು ಅಲ್ಲದೆ ನೀನು ಮಾತಾಡ್ತಿದ್ದಲ್ಲ, ಅದಕ್ಕೆ ನಾನು ನಿನ್ನ ಮಾತು ಕೇಳಿಸ್ಕೊಳ್ತಾ ಇದ್ದೆ. ನಿನ್ನ ಜೊತೆಯಾಗಿ ಮಾತಾಡೋಕ್ಕಿಂತ ನಿನ್ನ ಮಾತು ಕೇಳಿಸ್ಕೊಳ್ಳೋದೇ ನಂಗೆ ತುಂಬ ಇಷ್ಟ. ಓಹೋ ಸರಿ ಚಿನ್ನು, ನಾವಿಬ್ರು ಮೊದಲಿನ ಹಾಗೆ ಇರಬೇಕು, ಯಾವಾಗಲೂ ಜೊತೆಯಾಗೇ ಇರಬೇಕು, ಮಜ್ವಾಗಿ ಓಡಾಡ್ಕೊಂಡು ತಿರ್ಗಾಡ್ಕೊಂಡು ಹಟ್ಟೆ ಹೊಡಿಬೇಕು. ಸರಿ, ನೀನು ಹೋಗಿ ಫ್ರೆಶ್ ಆಗ್ಬಿಟ್ ಬಾ, ನಾನು ಫ್ರೆಶ್ ಆಗ್ತೀನಿ. ತಡಿ, ನಿನಗೆ ನಾನು ನನ್ನ ಬಟ್ಟೆ ತೊಗೊಂಬರ್ತೀನಿ. ಅಕ್ಕ, ಬಟ್ಟೆನಾ? ನಿನ್ನ ಬಟ್ಟೆನಾ? ನಂಗೆ ಬೇಡಪ್ಪ, ನಾನು ಹಾಕೊಳ್ಳೋಕೆ. ನಾನು ಹೇಳ್ದಾಗ ನೀನು ಕೇಳಬೇಕು, ನನ್ನ ಬಟ್ಟೆ ನೀನು ಹಾಕೋಬೇಕು ಅಷ್ಟೇ. ನಿನ್ನ ಪರ್ಮಿಷನ್ ನಾನು ಯಾಕೆ ಕೇಳ್ತಾ ಇದ್ದೀನಿ? ಪೆದ್ದಿ, ಒಂದು ನಿಮಿಷ ತರಿ. ಈ ಅಕ್ಕನ ಜೊತೆ ಆಗಿದ್ರೆ ಇದ್ದೇ ಸಮಸ್ಯೆ. ಯಾವಾಗಲೂ ಆ ಬಟ್ಟೆ ಹಾಕೋ ಈ ಬಟ್ಟೆ ಹಾಕೋ ಅಂತ ತಲೆ ತಿಂತಾ ಇರ್ತಾಳೆ. ಆ ಬಟ್ಟೆ ಹಾಕೊಂಡ್ರೆ ಒಳ್ಳೆ ದಸರಾ ಗೊಂಬೆಗೆ ಬಟ್ಟೆ ಹಾಕಿಸ್ದಂಗಿರುತ್ತೆ. ಈ ಬಟ್ಟೆ ಹಾಕೊಳ್ಳೋಕೆ ಇಷ್ಟ ಇಲ್ಲ ಅಂದ್ರೂ ಅವಳು ಕೇಳಲ್ಲ. ನಾನು ಮನೆ ಕೆಲಸದವಳ ಅಥವಾ ಅವಳು ಮನೆ ಕೆಲಸದವಳ, ಒಂದು ಅರ್ಥನೇ ಆಗ್ತಾ ಇಲ್ಲ. ಇದೇನು ನನ್ನ ಹಣೆ ಬರನು? ಎಲ್ರೂ ರಾಣಿ ಥರ ಆಳಿದ್ ನಾನು ಈಗ ಮಗಳ ಕಾರಣಕ್ಕೆ ಆಳ್ ಥರ ದುಡಿಬೇಕಾ? ನಾನು ಅವಳಿಗೆ ಜ್ಯೂಸ್ ಮಾಡಿಕೊಡ್ಬೇಕಾ? ಈ ಹಾಳಾದವಳು ನನ್ನ ಮಗಳು ಬೆನ್ನಿಗೆ ಬಿದ್ಲು. ಅದೇನು ಮಾಟ ವಿದ್ಯೆ ಮಾಡಿದಳು, ಅದು ಹೇಗೆ ನನ್ನ ಮಗಳನ್ನ ವಶೀಕರಣ ಮಾಡ್ಕೊಂಡಿದ್ದಾಳೋ ಒಂದು ಅರ್ಥ ಆಗ್ತಾ ಇಲ್ಲ. ಹೇಗೂ ಜ್ಯೂಸ್ ಮಾಡ್ತಾ ಇದೆಯಾ? ನನಗೂ ಒಂದು ಗ್ಲಾಸ್ ಮಾಡು. ನನಗೆ ನನ್ನ ಮಗಳ ಬಗ್ಗೆ ತುಂಬ ಇಷ್ಟ ಆಗುತ್ತೆ. ಯಾರನ್ನಾದರೂ ಇಷ್ಟಪಟ್ಟರೆ ನನ್ನ ಮಗಳ ಥರ ಇಷ್ಟಪಡಬೇಕು. ಅದೇ ಕಾರಣಕ್ಕೆ ಚಿನ್ನು ಕಂಡ್ರು ನನಗಿಷ್ಟ ಆಗುತ್ತೆ. ಸ್ನೇಹ ಅಂದರೆ ಏನು, ಸಂಬಂಧ ಅಂದರೆ ಏನು, ಚಿನ್ನನ ಗೊಂಬೆನ ನೋಡಿ ಕಲ್ತ್ಕೋಬೇಕು. ದುಡ್ಡು ಸಂಪಾದನೆ ಮಾಡಬಹುದು, ಮನುಷ್ಯನ ಸಂಪಾದನೆ ಮಾಡೋದು ತುಂಬ ಕಷ್ಟ ಅಲ್ವ ಕಲ್ಪನಾ? ಹಲೋ, ಎಕ್ಸ್ಕ್ಯೂಸ್ ಮೀ. ಈ ಹಾಳಾದವಳು ನನ್ನನ್ನು ನನ್ನ ಮಗಳಿಂದ ಅಷ್ಟೇ ಅಲ್ಲ, ನನ್ನ ಗಂಡನಿಂದನೂ ದೂರ ಮಾಡಿಬಿಡ್ತಾಳೆ. ಈ ದರಿದ್ರದವಳು ಬಂದು ನನ್ನ ಹಾಲಿನಂಥ ಸಂಸಾರಕ್ಕೆ ಹುಳಿ ಇಳ್ಬಿಟ್ಲಲ್ಲ, ನನಗೇನು ಮಾಡಲಿ? ನಾನು ಸುಖವಾಗಿರೋದನ್ನ ಬಗ್ಗೆ ಯೋಚನೆ ಮಾಡೋದು ನಾನು ತುಂಬ ದಿನಗಳ ಮುಂಚೆನೇ ಮರ್ತುಬಿಟ್ಟೆ. ನನ್ನ ಸುಖ ಅಂದರೆ ನೀವು ಮತ್ತು ನನ್ನ ಅಕ್ಕ. ನೀವಿಬ್ಬರು ಯಾವಾಗಲೂ ಒಂದಾಗಿರಬೇಕು. ನೀವು ನನ್ನ ಅಕ್ಕನ ಜೊತೆ ಸುಖವಾಗಿದ್ರೆ ನನಗಷ್ಟೇ ಸಾಕು. ಚಂದು, ಏನು ಯೋಚನೆ ಮಾಡ್ತಿದೀಯಾ? ಏನಾದರೂ ಹೊಸ ಸಮಸ್ಯೆನಾ? ಹಳೆ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡೋಕ್ಕೆ ಟೈಮ್ ಇಲ್ಲ, ಹೊಸ ಸಮಸ್ಯೆ ಬೇರೆನಾ? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ಸದ್ಯಕ್ಕೆ ಎಲ್ಲ ಸಮಸ್ಯೆನೂ ಬಗೆಹರಿದಿದೆಯಲ್ಲ. ಏನು ಮಾತಾಡ್ತಿದ್ಯಾ ರಾಮು? ಎಲ್ಲ ಗೊತ್ತಿದ್ದು ನೀನೇ ಹೀಗೆ ಮಾತಾಡ್ಬೋದಾ? ಇನ್ನು ಹೇಗೆ ಮಾತಾಡಬೇಕು ಚಂದು? ಅಲ್ಲ ಕಣೋ, ನನ್ನ ಮದುವೆ ಆಗಬೇಕಾಗಿರೋ ಹುಡುಗಿ ಮತ್ತು ನಾನು ತಾಳಿ ಕಟ್ಟಿರೋ ಹುಡುಗಿ ಇಬ್ಬರು ಒಂದೇ ಮನೇಲಿ ಅಕ್ಕ ತಂಗಿರ ಥರ ಇದ್ದಾರೆ. ಇದಕ್ಕಿಂತ ದೊಡ್ಡ ಸಮಸ್ಯೆ ಇನ್ನೇನಿದೆ? ಅದು ಯಾವ ದೊಡ್ಡ ಸಮಸ್ಯೆನೂ ಅಲ್ಲ ಬಿಡು ಚಂದು. ನಿನಗೆ ತೊಂದರೆ ಆಗೋವಂಥ ಕೆಲಸ ಚಿನ್ನು ಯಾವುದು ಮಾಡಲ್ಲ. ನನಗೆ ತುಂಬ ಚೆನ್ನಾಗಿ ಗೊತ್ತು. ಅದ್ರ ಬಗ್ಗೆ ನಿನ್ಗೆ ಅನುಮಾನನೇ ಬೇಡ. ನೀನು ಹೇಳಿದಷ್ಟು ಸುಲಭ ಅಲ್ಲ ರಾಮು. ನಾನು ಮಾಡಿದ ಒಂದೇ ಒಂದು ತಪ್ಪು ಇಷ್ಟೆಲ್ಲ ರಾಧಾಂತಕ್ಕೆ ಕಾರಣ ಆಯಿತು. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಏನೆಲ್ಲ ಆಗ್ಬೋದು ಅಂತ ಭಯ ಕಾಡ್ತಿದೆ. ನನಗೆ ಗೊತ್ತು ಚಂದು, ನಿನ್ನ ಸಮಸ್ಯೆ ಎಷ್ಟು ದೊಡ್ಡದು ಅಂತ ನನಗೆ ಗೊತ್ತು. ಆದರೆ ಬೇರೆ ದಾರಿ ಇಲ್ವಲ್ಲ. ನಿನಗೆ ಗೊತ್ತಿದ್ರು ಗೊತ್ತಿಲ್ಲದೆ ಇರೋ ಒಂಥರ ಇದ್ಬಿಡು ಅಷ್ಟೇ.
ಎಲ್ಲ ಗೊತ್ತಿದ್ದು ಏನೂ ಆಗಿಲ್ಲ ಅನ್ನೋ ಹಾಗೆ ಹೇಗೋ ನಡ್ಸೋದು? ಬೇರೆ ದಾರಿ ಇಲ್ಲ ಚಂದನ್. ಜೀವನ ಪೂರ್ತಿ ನೀನು ನಟಿಸ್ಲೇಬೇಕು. ಒಂದಿನ ನಟಿಸ್ಬೋದು, 2 ದಿನ ನಟಿಸ್ಬೋದು, ಜೀವನ ಪೂರ್ತಿ ನಡ್ಸೋಕ್ಕಾಗತ್ತಾ ರಾಮು? ನನ್ನ ಜೀವನದಲ್ಲಿ ಎಲ್ಲ ಸರಿಯಾಗೇ ಇತ್ತು, ಆದರೆ ಇದ್ದಕ್ಕಿದ್ದಂಗೆ ಏನೆಲ್ಲ ಆಗೋಯ್ತು ರಾಮು. ಅಲ್ಲ, ನಾ ತಾಳಿ ಕಟ್ಟಿದ ಹುಡುಗಿನೇ ಶ್ರುತಿ ತನ್ನ ತಂಗಿ ಅಂತ ಅನ್ಕೋಬೇಕಾ? ಇದೆಲ್ಲ ಕಾಕತಾಳಿಯನ ಅಥವಾ ನನ್ನ ಕರ್ಮನ? ಒಂದು ಗೊತ್ತಾಗ್ತಿಲ್ಲ ನಾವು. ಅಕಸ್ಮಾತ್ ಲಚ್ಚಿಗೆ ನಾನು ತಾಳಿ ಕಟ್ಟಿರೋ ವಿಷಯ ಶ್ರುತಿ ಗೊತ್ತಾಗ್ಬಿಟ್ರೆ ಅವಳು ಏನು ಮಾಡ್ಬೋದು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಏನಾಗುತ್ತೋ ನೋಡೋಣ ಚಂದು. ಸದ್ಯಕ್ಕೆ ನೀನಂತೂ ಏನು ಆಗದೆ ಇರೋ ಒಂಥರ ಸುಮ್ಮನಿದ್ಬಿಡು. ನಾನು ಹೇಳಿದ ಮಾತ್ರ ನೀನು ಕೇಳೋದೇ ಇಲ್ಲಲ್ಲ. ನಾನು ಹೇಳ್ದಾಗ ನೀನು ಕೇಳಬೇಕು ಅಂತ ಎಷ್ಟು ಸಲ ಹೇಳಿದ್ದೀನಿ. ಈ ಸೀರೆ ನಾನು ಹೇಗೆ ಕಾಣ್ತಿದ್ಯಾ ಗೊತ್ತಾ? ಒಳ್ಳೆ ಗೌರಮ್ಮ ಅಂತಾರ ಇದ್ಯಾ. ನೋಡ್ದವ್ರು ನನ್ನ ಆಂಟಿ ಅಂತಾರೆ ಕಣೆ, ಆಂಟಿ. ಈಗಿನ ವಯಸ್ಸಿನ ಹುಡುಗಿರು ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೋತಾರೆ ಗೊತ್ತಾ? ನೀನು ಅದೇ ರೀತಿ ಪ್ಯಾಂಟ್ ಹಾಕೊಂಡು ಕಲರ್ ಟಾಪ್ಸ್ ಹಾಕೊಂಡು ಕೂದಲು ಬಿಡ್ಕೊಂಡು ಸ್ಕೂಟಿನ ಜುಯ್ ಅಂತ ಹೋಗ್ತಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಅಕ್ಕ, ನೀನ್ ಪೇಟೆ ಹುಡ್ಗಿ, ನಾನು ಹಳ್ಳಿ ಹುಡ್ಗಿ. ನಮ್ಮ ಕಡೆ ಇಂಥ ಬಟ್ಟೆ ಎಲ್ಲ ಯಾರು ಹಾಕೊಳ್ಳೋಕಿಲ್ಲ ಅಕ್ಕ. ನಮ್ಮ ಕಡೆ ಲಂಗ ದಾವಣಿ ಸೀರೆ ರವಕೆ ಇಂಥ ಬಟ್ಟೆಗಳೇ ಹಾಕೊಳ್ಳೋದು. ನಂಗೆ ಇಂಥ ಬಟ್ಟೆ ಹಾಕೊಳ್ಳೋಕೆ ಇಷ್ಟ ಇಲ್ಲ, ನಾನು ಹಾಕೊಳ್ಳೋದು ಇಲ್ಲ. ಚಿನ್ನು ಸುಮ್ಮನೆ ಕಣಿ ಆಡ್ಬೇಡ. ಯಾರೇ ಹೇಳಿದ್ದು ನೀನ್ ಹಳ್ಳಿ ಹುಡುಗಿ ಅಂತ? ಈಗ ನೀನ್ ಸಿಟಿ ಹುಡುಗಿ, ಬಟ್ಟೆ ಹಾಕೊಳ್ಳಲ್ಲ ಅಂತ ನನಗೆ ಸುಮ್ಮನೆ ಕೋಪ ಬರ್ಸ್ಬೇಡ. ನೀನ್ ಹೇಳ್ದಾಗ ನಾನು ಸೀರೆ ಉಟ್ಕೊಂಡೆ ತಾನೆ, ಹಾಗೆ ನಾನು ಹೇಳ್ದಾಗ ನೀನ್ ಇವಾಗ ಡ್ರೆಸ್ ಹಾಕೋಬೇಕು. ಇದ್ ಯಾವ ಸೀಮೆ ನ್ಯಾಯ? ಅಕ್ಕ ಸುಮ್ಮನೆ ಒತ್ತಾಯ ಮಾಡಬೇಡ ಅಕ್ಕ. ನಾನು ಹಾಕೊಳ್ಳೋಕಿಲ್ಲ. ನೀನ್ ಬೇರೆ ಏನ್ ಬೇಕಾದ್ರೆ ಮಾಡೋನು, ನಾನು ಮಾಡ್ತೀನಿ. ಆದ್ರೆ ನೀ ಪ್ಯಾಂಟು ಶರ್ಟ್ನ ಮಾತ್ರ ಹಾಕೋ ಅನ್ಬೇಡ. ನೀನು ಹಾಕೊಳ್ಳೋ ಬಟ್ಟೆಗಳನ್ನ ನೋಡಿದ್ರೆ ನಂಗೆ ಜೀವ ಹೋದಂಗಾಯ್ತದೆ. ಸುಮ್ಮನೆ ಅತಿಯಾಗಿ ಆಡ್ಬೇಡ. ನಾನು ಅಕ್ಕ, ನಿನ್ ತಂಗಿ. ನಾನು ಹೇಳ್ದಾಗ ನೀನ್ ಕೇಳ್ಬೇಕು ಅಂತ ಎಷ್ಟು ಸಲ ಹೇಳಿಲ್ಲ? ಇವಾಗ ನೀನ್ ಹಾಕೋತೀಯೋ ಹಾಕೊಳ್ಳಲ್ವಾ ಅಷ್ಟು ಹೇಳು. ನೀನ್ ಹಾಕೊಳ್ಳೋವರೆಗೂ ನಾನು ಬಿಡೋದಿಲ್ಲ ಅಷ್ಟೇ. ಅಯ್ಯೋ ಜೀವ ತಿನ್ಬೇಡ ಅಕ್ಕ. ನಾನು ಹಾಕೊಳ್ಳೋದಿಲ್ಲ ಅಂತ ಎಷ್ಟು ಕಿತ್ತ ಹೇಳಿದ್ರು ನೀನು ಕೇಳೋದಿಲ್ವಲ್ಲ. ನೋಡು, ನೀನು ಹೀಗೆ ಒತ್ತಾಯ ಮಾಡ್ತಾ ಇದ್ರೆ ನಾನು ಆ ಮನೆಗೆ ಹೊಟ್ಟೋಗ್ತೀನಿ ಅಷ್ಟೇ.